ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಕೃತಜ್ಞತೆ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪವಿತ್ರ ಆತ್ಮರೇ ಬನ್ನಿರಿ, ನನ್ನಲ್ಲಿ ಬಂದು ವಾಸ ಮಾಡಿರಿ. ಪವಿತ್ರ ಆತ್ಮರೇ ಬನ್ನಿರಿ, ನನ್ನ ಮನಸ್ಸಿನ ಗೊಂದಲಗಳನ್ನು ದೂರ ಮಾಡಿರಿ. ನಿಮ್ಮ ಕೃಪಾವರ ಪ್ರಸಾದಗಳಿಂದ ನನ್ನನ್ನು ತುಂಬಿರಿ. ಪ್ರಾರ್ಥನೆಯ ಶಕ್ತಿಯನ್ನು ನನಗೆ ಕರುಣಿಸಿರಿ. ಪ್ರಾರ್ಥನಾ ಪ್ರೇರಣೆಯನ್ನು ನನಗೆ ಕೊಡಿರಿ. ಮನಶುದ್ಧಿಯನ್ನು ನನಗೆ ಕರುಣಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಮುನ್ನಡೆಸಿರಿ. ಓ ಪವಿತ್ರ ಆತ್ಮರೇ ನನ್ನ ಕುಟುಂಬವನ್ನು ಮುನ್ನಡೆಸಿರಿ. ಲೋಕದ ಸರ್ವ ಜನತೆಯನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುಭ ಸಂದೇಶ ಸಾರುವವರನ್ನು ಆಶೀರ್ವದಿಸಿರಿ. ಎಲ್ಲ ಸೇವಕರ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಎಲ್ಲ ಸೇವಕರ ಕುಟುಂಬಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಅಪ್ಪ ಈ ಬೆಳಗಿನ ಸುಪ್ರಭಾತದಲ್ಲಿ ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿ ನಾವು ಪ್ರಾರ್ಥಿಸುವಾಗ ನಿಮ್ಮ ದೈವ ಕೃಪೆ ನಮ್ಮಲ್ಲಿ ತುಂಬಿಕೊಳ್ಳುವಂತೆ ಮಾಡಿರಿ ರಾಜ. ನಾವು ಪ್ರಾರ್ಥಿಸುವ ಪ್ರಾರ್ಥನೆಗಳು ವಾಡಿಕೆಯಾಗದೆ ಆ ಪ್ರಾರ್ಥನೆಯಲ್ಲಿ ನಾವು ನಿಮ್ಮೊಂದಿಗೆ ಜೀವಿಸುವಂತೆ ಮಾಡಿರಿ ರಾಜ. ಈ ಪ್ರಾರ್ಥನೆಯ ಮೂಲಕವಾಗಿ ನಾವು ಮನುಷ್ಯರಾಗಿ ಬಾಳುವಂತಹ ಕೃಪೆಯನ್ನು ಕೊಡಿರಿ ರಾಜ. ಪ್ರತಿ ದಿನದಲ್ಲಿಯೂ ಲೋಕಕ್ಕಾಗಿ ಪ್ರಾರ್ಥಿಸುವಂತಹ ಈ ಪ್ರಾರ್ಥನೆ, ಸ್ವರ್ಗೀಯ ಯಾತ್ರೆಯ ಈ ಪ್ರಾರ್ಥನೆ ನಿಮ್ಮ ಪ್ರೇರಣೆ ಆಗಿದೆ ರಾಜ. ನಮ್ಮೆಲ್ಲರನ್ನು ಒಂದುಗೂಡಿಸಿದವರು ನೀವಾಗಿದ್ದೀರಿ ರಾಜ. ಸ್ತೋತ್ರ ರಾಜ.
ಸ್ವಾಮಿ, ನಾವಿಂದು ವಿಶೇಷವಾಗಿ ಎಲ್ಲ ಶುಭ ಸಂದೇಶ ಸಾರುವ ಮಕ್ಕಳು ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಶುಭ ಸಂದೇಶ ಸಾರುವಂತಹ ಒಂದೊಂದು ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿ ಮುನ್ನಡೆಸಿ ಕರೆ ಕೊಡುವವರು ನೀವಾಗಿದ್ದೀರಿ. ತೋಳಗಳ ಮಧ್ಯೆ ಕುರಿಗಳಾಗಿರುವ ನಿಮ್ಮ ದಾಸರನ್ನ, ನಿಮ್ಮ ಸಾಮ್ರಾಜ್ಯವನ್ನು ಸಾರುವ ಶುಭ ಸಂದೇಶಕಾರರನ್ನ ನೀವು ಕಳುಹಿಸಿಕೊಡುತ್ತೀರಿ ರಾಜ. ಅದು ಸ್ವಾಮಿ ದೇವ, ಜನರು ಅವಮಾನಪಡಿಸುವಾಗಲೂ, ನ್ಯಾಯ ತೀರ್ಪಿಗೆ ಅವರನ್ನು ಗುರಿ ಮಾಡುವಾಗಲೂ, ಅವರನ್ನ ಹಿಂಸಿಸುವವರ ಮಧ್ಯದಲ್ಲಿ ನೀವಿರಿಸಿದ್ದೀರಿ ರಾಜ. ಎಲ್ಲವನ್ನು ಜಯಿಸುವ ಶಕ್ತಿನವರಿಗೆ ಕೊಡಿರಿ ರಾಜ. ಹೌದು ಸ್ವಾಮಿ ದೇವ, ನಿಮ್ಮ ನಿಮಿತ್ತವಾಗಿ ಸ್ವಾಮಿ ನೀವು ಹೇಳುತ್ತೀರಿ ಸ್ವಾಮಿ ದೇವ, ನಿಮ್ಮ ನಿಮಿತ್ತವಾಗಿ ಅವರನ್ನ ತೀರ್ಪಿಗೆ ಗುರಿ ಮಾಡುವರೆಂಬುದಾಗಿ. ಹಾಗೂ ಅವರನ್ನು ದಂಡನೆಗೆ ಗುರಿ ಮಾಡುವರೆಂಬುದಾಗಿ. ಹೌದು ಸ್ವಾಮಿ, ಶುಭ ಸಂದೇಶ ಸಾರುವವರ ಮೇಲೆ ಮಾಡುವ ದಬ್ಬಾಳಿಕೆಗಳು ನಿಮಗೆ ಗೊತ್ತು ಸ್ವಾಮಿ. ಅವರ ಮೇಲೆ ಹೊರಿಸುವ ಅಪವಾದಗಳು ನಿಮಗೆ ಗೊತ್ತು ಸ್ವಾಮಿ. ಅವರನ್ನು ತಲೆ ತಗ್ಗಿಸುವಂತೆ ಮಾಡುವಂತಹ ಕಾರ್ಯಗಳು ನಿಮಗೆ ಗೊತ್ತು ಸ್ವಾಮಿ. ಹೋಗಿ ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರಿರಿ ಎಂದು ಕರೆ ಕೊಟ್ಟವರು ನೀವಾಗಿದ್ದೀರಿ ಸ್ವಾಮಿ. ಅವರು ಹಿಂಸೆಗೆ ಒಳಗಾಗುವಾಗ, ಅವಮಾನಕ್ಕೆ ಒಳಗಾಗುವಾಗ, ನಿಂದನೆಗೆ ಒಳಗಾಗುವಾಗ, ಬಹಿಷ್ಕರಿಸಲ್ಪಡುವಾಗ, ತಿರಸ್ಕರಿಸಲ್ಪಡುವಾಗ, ಪರಿಹಾಸ್ಯಕ್ಕೆ ಒಳಪಡುವಾಗ ಅವರ ರೋದನಗಳು, ಅವರ ನೋವುಗಳು, ಅವರ ವೇದನೆಗಳು ಏಳತೀರದು ಸ್ವಾಮಿ. ಒಬ್ಬ ಶುಭ ಸಂದೇಶಕಾರನು ನಿಮ್ಮ ಮಹಿಮೆಗಾಗಿ ಜೀವಿಸುವಾಗ ಆ ಮಗನ ಮೇಲೆ ಹೊರಿಸಲ್ಪಡುವಂತಹ ಅಪವಾದಗಳ ನಿಮಿತ್ತವಾಗಿ ಆತನು ಕುಗ್ಗಿ ಹೋಗುತ್ತಾನೆ ಸ್ವಾಮಿ. ಸ್ವಾಮಿ, ಶುಭ ಸಂದೇಶ ಸಾರುವವನು ಮತ್ತೊಬ್ಬರ ಮಾತಿನ ಬಲಿಗೆ ಬಲಿಯಾಗುತ್ತಾನೆ ಸ್ವಾಮಿ. ಅವಹೇಳನಕ್ಕೆ ಬಲಿಯಾಗುತ್ತಾನೆ ಸ್ವಾಮಿ. ಅವನ ಮೇಲೆ ಇಲ್ಲ ಸಲ್ಲದ ಅಪವಾದಗಳು ಹೊರಿಸಲ್ಪಡುತ್ತದೆ ಸ್ವಾಮಿ. ಅವುಗಳನ್ನು ಅವನು ಸಹಿಸುವ ಶಕ್ತಿಯನ್ನು ಕೊಡಿರಿ ಸ್ವಾಮಿ. ಸ್ವಾಮಿ, ಅವನು ತಲೆ ಎತ್ತದಂತೆ ತುಳಿಯುವಂತಹ ಮಕ್ಕಳಿದ್ದಾರೆ ಸ್ವಾಮಿ. ಮಾತ್ರವಲ್ಲ, ಎಷ್ಟೋ ಜನ ಶುಭ ಸಂದೇಶ ಸಾರುವಂತಹ ವಿಲ್ಯಾಂತರ ಮಕ್ಕಳ ಕುಟುಂಬ ಜೀವಿತದಲ್ಲಿ ಸಮಾಧಾನವಿಲ್ಲ ರಾಜ. ಅವರ ಬಾಯಿಂದ ಸತ್ಯ ಹೊರಡುವ ಕಾರಣ, ಅವರು ಮಾಡುವ ತಪ್ಪುಗಳನ್ನು ಎತ್ತಿ ತೋರಿಸುವ ಕಾರಣ ಮನೆಯಲ್ಲಿ ಮಕ್ಕಳು ಗೌರವಿಸುವುದಿಲ್ಲ, ಹೆಂಡತಿ ಗೌರವಿಸುವುದಿಲ್ಲ, ಪತಿ ಗೌರವಿಸುವುದಿಲ್ಲ, ಎತ್ತವರು ಗೌರವಿಸುವುದಿಲ್ಲ, ಒಡ ಹುಟ್ಟಿದವರು ಗೌರವಿಸುವುದಿಲ್ಲ, ಬಂಧುಗಳು ಗೌರವಿಸುವುದಿಲ್ಲ. ಹೌದು ಸ್ವಾಮಿ, ಅವನು ತಿರಸ್ಕರಿಸಲ್ಪಡುತ್ತಾನೆ ಸ್ವಾಮಿ. ಸಂಪೂರ್ಣವಾಗಿ ಬಹಿಷ್ಕರಿಸಲ್ಪಡುತ್ತಾನೆ ಸ್ವಾಮಿ. ಏಕಾಂಗಿತನದ ಜೀವಿತದಲ್ಲಿ ನೊಂದು ನೊಂದು ಆತನು ಸಾಯುತ್ತಾನೆ ಸ್ವಾಮಿ. ಯಾರ ಮಿತ್ರತನೋ ಆತನಿಗಿರುವುದಿಲ್ಲ ಸ್ವಾಮಿ. ಯಾರು ಆತನನ್ನ ಪ್ರೀತಿಸುವುದಿಲ್ಲ ಸ್ವಾಮಿ. ಪ್ರೀತಿಸಿದರೂ ಸಹ ಅದು ಸ್ವಾರ್ಥವೇ ಆಗಿರುತ್ತದೆ ಸ್ವಾಮಿ. ಹೀಗೆ ಶುಭ ಸಂದೇಶ ಸಾರಿ ಜೀವಿತದಲ್ಲಿ ಮರಣ ಹಂತಕ್ಕೆ ಹೋಗುವಂತಹ, ಹಲ್ಲೆಗಳಿಗೆ ಒಳಗಾಗುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಬಹಿಷ್ಕರಿಸಲ್ಪಡುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದಾಯಿತು ರಾಜ. ಶುಭ ಸಂದೇಶ ಸಾರುವಂತ ಒಬ್ಬೊಬ್ಬ ಶುಭ ಸಂದೇಶ ಪ್ರಚಾರಕರು, ಮಿಷನರಿಯು ಸ್ವಾಮಿ, ನಿಮ್ಮ ಮಹಿಮೆಗಾಗಿ ಮಾತ್ರವೇ ಜೀವಿಸಬೇಕೆಂದು ಹುಚ್ಚನಂತೆ ಹಗಲು ರಾತ್ರಿ ನಿಮ್ಮ ಮುಂದೆ ಕುಳಿತುಕೊಂಡಿರುವಂತಹ ಸತ್ಯಗಳು ನಿಮಗೆ ಗೊತ್ತು ಸ್ವಾಮಿ. ಪ್ರತಿಯೊಬ್ಬರನ್ನು ನೀವು ಅರಿತಿದ್ದೀರಿ ರಾಜ. ಹೌದು ಸ್ವಾಮಿ, ಶುಭ ಸಂದೇಶ ಸಾರುವಂತಹ ಮಕ್ಕಳಲ್ಲಿ ಕೆಲವು ಬಾರಿ ಬಲಹೀನತೆಗಳು ಇರುತ್ತದೆ ಸ್ವಾಮಿ. ಆ ಬಲಹೀನತೆಗಳ ನಿಮಿತ್ತವಾಗಿ ಅವರ ಯುದ್ಧಗಳು ಏಳುತ್ತೀರದ ಯುದ್ಧವಾಗಿರುತ್ತದೆ ಸ್ವಾಮಿ. ಲೋಕದ ಪರವಾದ ಯುದ್ಧ, ದುರಾತ್ಮಗಳ ಪರವಾದ ಯುದ್ಧ, ದೈಹಿಕ ಪರವಾದಂತಹ ಯುದ್ಧ, ಆರ್ಥಿಕ ಪರವಾದಂತಹ ಯುದ್ಧ, ಹೀಗೆ ಅನೇಕ ವಿಧವಾದ ಯುದ್ಧಗಳಲ್ಲಿ ಅವರು ಜಯಿಸುವ ಶಕ್ತಿಯನ್ನು ಕೊಡಿರಿ ಸ್ವಾಮಿ. ಅವರನ್ನು ಕರೆದಂತ ನೀವು ಅವರನ್ನು ಸಂರಕ್ಷಿಸುವವರು ನೀವೇ ಆಗಿದ್ದೀರಿ ಸ್ವಾಮಿ. ನೀವೇ ಅವರನ್ನು ಸಂರಕ್ಷಿಸದೆ ಹೋದರೆ ಅವರನ್ನು ಸಂರಕ್ಷಿಸಲು ಯಾರಿದ್ದಾರೆ ಸ್ವಾಮಿ? ಯಾರಿಲ್ಲ ಸ್ವಾಮಿ. ಎಲ್ಲ ಶುಭ ಸಂದೇಶಕರ ಮೇಲೆ ಕರುಣೆ ತೋರಿ, ದಯೆ ತೋರಿ, ನಿಮ್ಮ ಪವಿತ್ರಾತ್ಮರ ಕೃಪೆಯನ್ನು ಕರುಣಿಸಿ, ನಿಮ್ಮ ತೇಜೋಮಯವಾದ ಪ್ರಸನ್ನತೆಯಿಂದ ಅವರನ್ನು ತುಂಬಿ
ಅವರು ನಿಮ್ಮ ಮಕ್ಕಳು ಎಂಬುದನ್ನು ಈ ಲೋಕದಲ್ಲಿ ಪ್ರಕಟಪಡಿಸಿರಿ ರಾಜ. ಇವರು ನನ್ನ ಮಕ್ಕಳು ಎಂಬುದನ್ನು ಪ್ರಕಟಿಸಿರಿ ರಾಜ. ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಎಲ್ಲ ಶುಭ ಸಂದೇಶ ಸಾರುವ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ, ದಾಸನಾದ ನನ್ನನ್ನೂ ಸಹ ನನ್ನ ನೋವು, ಭಾರ, ವೇದನೆ, ಅವಮಾನ, ನಿಂದನೆ, ದೂಷಣೆ, ಅವಹೇಳನ, ಬಲಹೀನತೆ, ಅಪವಾದ ಸ್ವಾಮಿ ಎಲ್ಲವನ್ನು ಸಮರ್ಪಿಸಿಕೊಡುತ್ತಾ, ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಇಡೀ ರಾತ್ರಿ ಒಳ್ಳೆ ನಿದ್ರೆಯನ್ನು ಕೊಟ್ಟು ಕಾಪಾಡಿ ಸಂರಕ್ಷಿಸಿ ಈ ದಿನ ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ದಿನವನ್ನು ಕೊಟ್ಟು ಈ ದಿನದಲ್ಲಿ ಜೀವನ ಎರಡನ್ನು ಕೊಟ್ಟಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ಪರಿಸರವನ್ನು ಕೊಟ್ಟು ಗಾಳಿ, ಬೆಳಕು, ನೀರು ಪ್ರತಿಯೊಂದನ್ನು ನಮಗೆ ಅನುಭವಿಸಲು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ, ಶುಭ ಸಂದೇಶ ಸಾರುವವರಿಗಾಗಿ ಪ್ರಾರ್ಥಿಸಲು ಕರೆ ನೀಡಿದ್ದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ಭೂಮಿ ಆಕಾಶವನ್ನು ಸೃಷ್ಟಿಸಿ ಜಗತ್ತನ್ನು ನಮಗೆ ಎಲ್ಲವನ್ನು ಅನುಭವಿಸಲು ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಪ್ರಾರ್ಥನಾ ತಂಡದ ಒಂದೊಂದು ಅಂಗಾಂಗಗಳನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ರೋಸಾರಿ ಅವರನ್ನು ನಮಗೆ ಕೊಟ್ಟು ಆಧ್ಯಾತ್ಮಿಕವಾಗಿ ನಮ್ಮನ್ನು ಮುನ್ನಡೆಸುತ್ತಿದ್ದಾರಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ನನ್ನ ಯೇಸುವೆ, ಇಡೀ ವಿಶ್ವದಲ್ಲಿ ಸ್ವಾಮಿ ಎಲ್ಲವನ್ನು ನಮಗೆ ಅನುಭವಿಸಲು ಪ್ರತಿಯೊಂದನ್ನು ಸ್ವಾಮಿ ಕೊಡುತ್ತಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿದಿನ ಸ್ವಾಮಿ ದಿನೇ ನಮ್ಮನ್ನು ವಿಶ್ವಾಸದಲ್ಲಿ ಮುನ್ನಡೆಸುತ್ತಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ, ವಂದನೆ, ಆರಾಧನೆ. ಅಪ್ಪ ತಂದೆ, ಕ್ರೈಸ್ತ ಧರ್ಮದಲ್ಲಿ ನಮ್ಮನ್ನು ಸೃಷ್ಟಿಸಿ ನಮ್ಮಲ್ಲಿ ಅದರಲ್ಲಿ ಜೀವಿಸಲು ಅಲ್ಲಿ ಅನುಭವಿಸುವಂತ ಭಾಗ್ಯವನ್ನು ಕೊಡುತ್ತಿದ್ದೀಯಲ್ಲ ಸ್ವಾಮಿ, ಕೊಟ್ಟಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ನನ್ನ ಯೇಸುವೆ, ನಿನಗೆ ಕೋಟಿ ವಂದನೆಗಳು ಸ್ವಾಮಿ. ಎಲ್ಲವನ್ನು ನಮಗೆ ನಾವು ಕೇಳದೆ ನೀನು ಕೊಟ್ಟಂತ ದಾನಕ್ಕಾಗಿ ಸ್ವಾಮಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲವೂ ನಿನ್ನ ದಾನವಾಗಿದೆ ಸ್ವಾಮಿ. ಅಪ್ಪ ತಂದೆ, ಪ್ರತಿಯೊಂದು ಕ್ಷಣದಲ್ಲೂ ಸ್ವಾಮಿ, ಪ್ರತಿಯೊಂದು ದಿನದಲ್ಲೂ ಸ್ವಾಮಿ ನಿನ್ನನ್ನು ಸ್ತುತಿಸಿ ನಮಿಸಿ ಮಹಿಮೆ ಪಡಿಸುತ್ತಿದ್ದೀವಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ. ಅಪ್ಪ ನನ್ನ ಯೇಸುವೆ, ಯಾವಾಗಲೂ ಸ್ವಾಮಿ ನೀವು ಕೊಡುತ್ತಿರುವಂತ ಒಂದೊಂದು ಸಹಾಯ ಸ್ವಾಮಿ, ಅಪ್ಪ ಯೇಸುವೆ, ಒಂದೊಂದು ಉಪಕಾರ ಸ್ವಾಮಿ, ಅವೆಲ್ಲವೂ ನಿನ್ನ ದಾನವಾಗಿದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ನನ್ನ ಯೇಸುವೆ, ನಿನ್ನ ಮಕ್ಕಳಾಗಿ ಜೀವಿಸುತ್ತಿದ್ದೀವಲ್ಲ ಸ್ವಾಮಿ, ನೀನು ಕೊಟ್ಟವರ ಪ್ರಸಾದ ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿಯೊಂದನ್ನು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ರಾಜ. ಅಪ್ಪ ತಂದೆ, ಯಾವಾಗಲೂ ನಿನ್ನನ್ನೇ ಜೀವಿಸಿ ನಿನ್ನಲ್ಲೇ ಪ್ರಾರ್ಥಿಸುವಂತ ಭಾಗ್ಯವನ್ನು ಕೊಡುತ್ತಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ, ನಿನ್ನ ಪ್ರೀತಿಪ ಮನುಜರ, ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು? ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ, ನಿನ್ನ ಪ್ರೀತಿಪ ಮನುಜರ, ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು? ದೇವರು ನಿನ್ನ ಪ್ರೀತಿ ಸೃಷ್ಟಿ ಮಾಡಿದರು, ಅಂತೆಯೇ ಪ್ರತಿಯೊಬ್ಬರ ಸೃಷ್ಟಿ ಮಾಡಿದರು. ದೇವರು ನಿನ್ನ ಪ್ರೀತಿಯಂ ಸೃಷ್ಟಿ ಮಾಡಿದರು,
ಪ್ರೀತಿಸು ಅವರನ್ನು ಹಾಗೆಯೇ ಕಾಣು ನೀ ಅವರಲ್ಲಿ ದೈವ ರೂಪವ ಪ್ರೀತಿಸು ಅವರನ್ನು ಹಾಗೆಯೇ ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ ನಿನ್ನ ಪ್ರೀತಿಪ ಮನುಜರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು ಕಣ್ಣಿಗೆ ಕಾಣುವ ನರರ ಪ್ರೀತಿಸದೆ ಕಾಣದ ಆ ದೇವರ ಹೇಗೆ ಪ್ರೀತಿಸುವೆ ಕಣ್ಣಿಗೆ ಕಾಣುವ ನರರ ಪ್ರೀತಿಸದೆ ಕಾಣದ ಆ ದೇವರ ಹೇಗೆ ಪ್ರೀತಿಸುವೆ ಮೊದಲು ನೀ ಪ್ರೀತಿಸು ನಿನ್ನ ನೆರೆಯವರ ಆಗ ನೀ ಪ್ರೀತಿಪೇ ಏಕದೇವರ ಮೊದಲು ನೀ ಪ್ರೀತಿಸು ನಿನ್ನ ನೆರೆಯವರ ಆಗ ನೀ ಪ್ರೀತಿಪೇ ಏಕದೇವರ ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ ನಿನ್ನ ಪ್ರೀತಿಪ ಮನುಜರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು ಪ್ರಭುವನ್ನು ಆರಾಧಿಸುವ ಗಳಿಗೆ ಪೂರ್ಣ ಮನಸ್ಸಿನಿಂದ ಆತ್ಮದಿಂದ ಶಕ್ತಿಯಿಂದ ಆ ದೇವರನ್ನ ಕ್ಷಣಕಾಲ ಆರಾಧಿಸುವ ಗಳಿಗೆ ಈ ಕ್ಷಣಕಾಲ ಆ ದೇವರನ್ನು ಆರಾಧಿಸುವಾಗ ನಾವು ಯಾವ ಲೋಕದ ಪ್ರಾಪಂಚಿಕವಾದ ಚಿಂತನೆಗಳಿಗೆ ಬಲಿಯಾಗದೆ ಆ ದೇವರನ್ನು ಆರಾಧಿಸುವ ಹಲ್ಲೆಲೂಯಾ 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 ಯೇಸುವೇ 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 ಅಪ್ಪ ತಂದೆ ಸ್ತೋತ್ರ ಯೇಸು ದೇವರೇ ಸ್ತೋತ್ರ ಪವಿತ್ರಾತ್ಮರೇ ಸ್ತೋತ್ರ ರಾಜಾದಿರಾಜರೇ ಸ್ತೋತ್ರ ದೇವಾದಿದೇವರೇ ಸ್ತೋತ್ರ ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ ಕರುಣೆಯ ಕರ್ತರೇ ಸ್ತೋತ್ರ ಜೀವಂತ ದೇವರೇ ಸ್ತೋತ್ರ ಅಪ್ಪ ತಂದೆಯೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಪವಿತ್ರ ಆತ್ಮರೇ ಸ್ತೋತ್ರ ಪವಿತ್ರ ಆತ್ಮರೇ ಸ್ತೋತ್ರ ಪರಿಶುದ್ಧ ಆತ್ಮರೇ ಸ್ತೋತ್ರ ಪರಿಶುದ್ಧ ಆತ್ಮರೇ ಸ್ತೋತ್ರ ಅಪ ತಂದೆ ಸ್ತೋತ್ರ ಅಪ ತಂದೆ ಸ್ತೋತ್ರ ಓ ಅಪ ತಂದೆ ಸ್ತೋತ್ರ ಓ ಅಪ ತಂದೆ ಸ್ತೋತ್ರ ಓ ಯೇಸು ಸ್ವಾಮಿ ಸ್ತೋತ್ರ ಓ ಯೇಸು ಸ್ವಾಮಿ ಸ್ತೋತ್ರ ಕರುಣೆಯ ಕಡಲೆ ಸ್ತೋತ್ರ ಸರ್ವೇಶ್ವರ ಸ್ವಾಮಿ ಸ್ತೋತ್ರ ನೀತಿವಂತರಾದ ದೇವರೇ ಸ್ತೋತ್ರ ಅತಿ ಶೂರರಾದ ದೇವರೇ ಸ್ತೋತ್ರ ಅಪ ಸ್ತೋತ್ರ ಯೇಸು ವಿಶ್ವವ್ಯಾಪ್ತ ಮಹಿಮೆಯುಳ್ಳ ಸರ್ವೇಶ್ವರರೇ ಸ್ತೋತ್ರ ಅಪ ತಂದೆ ಸ್ತೋತ್ರ ಅಪ ತಂದೆ ಸ್ತೋತ್ರ ಓ ಅಪ ತಂದೆ ಸ್ತೋತ್ರ ಓ ಅಪ ತಂದೆ ಸ್ತೋತ್ರ ಓ ಅಪ ತಂದೆ ಸ್ತೋತ್ರ ಯೇಸುವೇ ಸ್ತೋತ್ರ ಹಲ್ಲೆಲೂಯಾ 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 ಯೇಸುವೇ 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 ಓ ಯೇಸುವೇ 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 ಓ ಯೇಸುವೇ 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 ಓ ಯೇಸುವೇ 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 ಓ ಹಲ್ಲೆಲೂಯಾ 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 ಓ ಹಲ್ಲೆಲೂಯಾ 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 ಓ ಹಾಲ 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 ಓ ಹಾಲ 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 ಓ ರಬಿ 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 ರಬಿ
Oyala kayala 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 mayala yala 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 kayala 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 mayala yala yala Usharubialiani Australiani ali Usharubialiani Australiani aliani ali Oh hallelujah 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 Oh hallelujah 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 ಓ ಯೇಸುವೆ 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 ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಅಪ್ಪ ತಂದೆ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಓ ಪವಿತ್ರ ಆತ್ಮರೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಓ ಅಪ್ಪ ತಂದೆ ಹಲ್ಲೆಲೂಯಾ ಹಲ್ಲೆಲೂಯಾ ರಬಿ 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 ಓ ರಬಿ 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 ಉಶರೂಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಉಶರೂಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಉಶರೂಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಓ ಯೇಸುವೆ ಯೇಸುವೆ ಕರುಣಿಸಿ ಯೇಸುವೆ ಹಲ್ಲೆಲೂಯಾ ಹಲ್ಲೆಲೂಯಾ ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ. ಅಪ್ಪ ತಂದೆ ನಿಮಗೆ ಸದಾ ಸ್ತುತಿಯಾಗಲಿ. ಓ ಪವಿತ್ರ ಆತ್ಮರೇ ನಿಮಗೆ ಸದಾ ಸ್ತುತಿಯಾಗಲಿ. ಓ ಸದಾ ಸ್ತುತಿಯಾಗಲಿ. ಹಲ್ಲೆಲೂಯಾ 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 ಯೇಸುವೇ 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 ಓ ಯೇಸುವೇ 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 ಓ ರಾಜರೇ 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 ಓ ಕರುಣೆಯ ಕರ್ತರೇ ಕರುಣೆಯ ಕರ್ತರೇ ಕರುಣೆಯ ಕರ್ತರೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಸ್ತೋತ್ರ 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 ಯೇಸುವೇ ಅಪ್ಪ ವಂದನೆಗಳು ಸ್ವಾಮಿ ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ ಯೇಸುವೇ ನಿತ್ಯವೂ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಅಪ್ಪ ತಂದೆ ನಿಮಗೆ ನಿತ್ಯವೂ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಓ ಪವಿತ್ರ ಆತ್ಮರೇ ನಿಮಗೆ ನಿತ್ಯವೂ ಸ್ತುತಿ ಸ್ತೋತ್ರ ಮಹಿಮೆ. ಯೇಸುವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆ ಪಡಿಸುತ್ತೇನೆ. ಅಪ್ಪ ತಂದೆಯೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆ ಪಡಿಸುತ್ತೇನೆ. ಪವಿತ್ರ ಆತ್ಮರೂಪರೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆ ಪಡಿಸುತ್ತೇನೆ. ಅಪ್ಪ ದೈವರೂಪವೇ ಯೇಸುವೇ ನಿಮ್ಮನ್ನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆ ಪಡಿಸುತ್ತೇನೆ. ಪ್ರಜಾಪತಿಯಾದ ದೇವರೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆ ಪಡಿಸುತ್ತೇನೆ. ಪಾಪ ವಿಮೋಚಕರಾದ ದೇವರೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆ ಪಡಿಸುತ್ತೇನೆ. ನ್ಯಾಯಾಧಿಪತಿಯಾದ ರೋಗ ಸೌಖ್ಯರಾದ ಪ್ರವೇಶವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆ ಪಡಿಸುತ್ತೇನೆ. ಪವಿತ್ರ ಆತ್ಮರ ಪ್ರದಾನ ಮಾಡುವವರೇ ನಿಮ್ಮನ್ನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆ ಪಡಿಸುತ್ತೇನೆ. ನನ್ನೊಡನೆ ಸದಾ ವಾಸ ಮಾಡುತ್ತಾ ಸದಾ ನನ್ನನ್ನು ಕಾಯ್ದು ಎಚ್ಚರಿಸುವವರೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆ ಪಡಿಸುತ್ತೇನೆ. ಯೇಸುವೇ ಅಪ್ಪ ಪವಿತ್ರಾತ್ಮರೇ ತ್ರೇಕ ದೇವರೇ ನಿಮಗೆ ಆರಾಧನೆ 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 ನಿತ್ಯವೂ ಆರಾಧನೆ. ಪಾಪ ಶೋಧನೆಗಳಿಂದ ನಮ್ಮನ್ನು ಕಾದು ಸಂರಕ್ಷಿಸುವವರೇ ನಿಮಗೆ ನಿತ್ಯವೂ ಆರಾಧನೆ ಆರಾಧನೆ ಆರಾಧನೆ. ನಿಮ್ಮ ದೈವೀ ರಾಜ್ಯಕ್ಕಾಗಿ ನಾವು ಆತೊರೆಯುವಂತೆ ಮಾಡುತ್ತಿರುವವರೇ ನಿಮಗೆ ಆರಾಧನೆ ಆರಾಧನೆ ಆರಾಧನೆ. ಸಕಲ ಶೋಧನೆ ನೋವು ಭಾರ ವೇದನೆ ದುಃಖ ಅವಮಾನಗಳಲ್ಲಿಯೂ ನಮ್ಮೊಡನೆ ಇದ್ದು ನಮ್ಮನ್ನು ಕಾಯುತ್ತಿರುವವರು ನಿಮಗೆ ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಸ್ತೋತ್ರ ಮಹಿಮೆ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮಯ ನಿಗದಿನ ನೋಡುತ್ತಾ ವಿಶ್ವಾಸದಿಂದ ಎಲ್ಲ ಶುಭ ಸಂದೇಶ ಸಾರೋರಿಗಾಗಿ ಭಾರದಿಂದ ಪ್ರಾರ್ಥಿಸೋಣ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಕಣ್ತೆರೆದು ನಿನ್ನನ್ನು ನೋಡುವಂತಹ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ ಈ ಸಮಯದಲ್ಲಿ ಸ್ವಾಮಿ ನನ್ನ ಎಲ್ಲ ಸ್ವರ್ಗಯಾತ್ರಾ ತಂಡದ ಪ್ರತಿಯೊಬ್ಬ ಸಂತ್ರಸ್ತರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ. ಅಪ್ಪ ತಂದೆ ಈ ಸಮಯದಲ್ಲಿ ಅಂತೆಯೇ ಶುಭ ಸಂದೇಶ ಸಾರುವವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ಈಗಿನ ಅವರಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದೀರಪ್ಪ, ಅದಕ್ಕಾಗಿ ಸ್ತೋತ್ರ ರಾಜ.
ಅಪ್ಪ ತಂದೆ, ಪ್ರತಿಯೊಬ್ಬ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬರು ಸ್ವಾಮಿ ಶುಭ ಸಂದೇಶವನ್ನು ಸಾರುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಗುರುಗಳು, ಕನ್ಯಾಶ್ರೀಯರು, ಸಭಾಪಾಲಕರು, ಪಾಸ್ಟರ್ಸ್ಗಳು, ಇನ್ನಿತರ ಸಾಮಾನ್ಯ ವ್ಯಕ್ತಿಗಳು ಸ್ವಾಮಿ ನಿನ್ನ ವಾಕ್ಯವನ್ನು ಅರಿತು ಸ್ವಾಮಿ ಆ ವಾಕ್ಯದಂತೆ ಇತರರಿಗೆ ಸಾರುವಂತಹ ವ್ಯಕ್ತಿಗಳಾಗಿದ್ದಾರೆ ಸ್ವಾಮಿ. ಹೌದು ಸ್ವಾಮಿ, ಶುಭ ಸಂದೇಶ ಸಾರುವಾಗ ಅನೇಕ ಎದುರು ತೊಡಕುಗಳು ಬರುವುದು ಸಹಜ ಸ್ವಾಮಿ. ಅವುಗಳನ್ನೆಲ್ಲ ಸಹಿಸಿಕೊಂಡು ಸ್ವಾಮಿ ನಿಮ್ಮ ವಾಕ್ಯವನ್ನು ಸಾರುವಂತ ಮಕ್ಕಳಾಗಿದ್ದಾರೆ ಸ್ವಾಮಿ. ಅವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಸ್ವಾಮಿ ಅವರೆಲ್ಲರನ್ನು ಅಭಿಷೇಕಿಸು. ಇದ್ದಂತ ಸತ್ಯವಾದ ವಾಕ್ಯಗಳನ್ನು ಸ್ವಾಮಿ ಅವರು ಇತರರಿಗೆ ಸಾರುವಂತೆ ಅವರನ್ನು ಆಶೀರ್ವದಿಸು. ಅವರ ಬುದ್ಧಿಗಳನ್ನು ಆಶೀರ್ವದಿಸು, ಅವರ ನಾಲಿಗೆಯನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ ತಂದೆ, ನೀನು ನೀಡಂತ ಜೀವವುಳ್ಳ ವಾಕ್ಯವನ್ನು ಸ್ವಾಮಿ ಜೀವಕರವಾಗಿಯೇ ಇತರರಿಗೆ ಸಾರುವಂತ ವ್ಯಕ್ತಿಗಳಾಗಲಿ. ನಿನ್ನಲ್ಲಿರುವ ವಾಕ್ಯಗಳನ್ನು ಮಾತ್ರ ಅವರು ಇತರರಿಗೆ ಸಾರುವಂತಾಗಲಿ. ಬೇರೆ ಇಲ್ಲ ಸಲ್ಲದ ವಾಕ್ಯಗಳನ್ನು, ಸುಳ್ಳು ವಾಕ್ಯಗಳನ್ನು ಸಾರದಂತೆ ಸ್ವಾಮಿ ಆ ಮಕ್ಕಳನ್ನು ಆಶೀರ್ವದಿಸು. ಅಪ್ಪ ತಂದೆ, ಅವರು ಎಲ್ಲೇ ಹೋದರು ಎಲ್ಲೇ ಬಂದರು ಸ್ವಾಮಿ ಅವರ ಜೊತೆಯಲ್ಲೂ ನೀನು ಇರು ಸ್ವಾಮಿ. ಹೌದು ಸ್ವಾಮಿ, ನಿನ್ನ ವಾಕ್ಯವನ್ನು ಸಾರಲು, ನಿನ್ನನ್ನು ಸ್ತುತಿಸುವಂತೆ ಮಾಡಲು, ನಿನ್ನನ್ನು ಆರಾಧಿಸುವಂತೆ ಮಾಡಲು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವರು ಪ್ರಯಾಣಿಸುತ್ತಿರುತ್ತಾರೆ ಸ್ವಾಮಿ. ಒಂದು ಊರಿಂದ ಮತ್ತೊಂದು ಊರಿಗೆ ಅವರು ತಂಗಲು ಹೋಗುತ್ತಾರೆ ಸ್ವಾಮಿ. ಆ ಸಮಯದಲ್ಲಿ ಸ್ವಾಮಿ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಸ್ವಾಮಿ ನಿನ್ನ ಪಾವನ ದೂತರಿಂದ ಅವರೆಲ್ಲರನ್ನು ಸಂರಕ್ಷಿಸು ರಾಜ. ಅವರೆಲ್ಲ ಆಶೀರ್ವದಿಸು. ಅವರ ತಂದೆ ತಾಯಿಗಳನ್ನು, ಅವರ ಒಡ ಹುಟ್ಟಿದವರನ್ನು, ಅವರ ಬಂಧು ಬಳಗದವರನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸು ರಾಜ. ಅಪ್ಪ ತಂದೆ, ಅವರಿಗೆ ಬೇಕಾದಂತ ದೈವ ಜ್ಞಾನವನ್ನು ನೀಡಿ ಅವರನ್ನು ಹರಸರಿ ರಾಜ. ಅವರನ್ನು ಸ್ವಾಮಿ ಸಂರಕ್ಷಿಸರಿ ರಾಜ. ಯಾವುದೇ ರೀತಿಯ ಇತರ ಜನಗಳಿಂದ ಸ್ವಾಮಿ ಅವರಿಗೆ ಯಾವುದೇ ರೀತಿಯ ಕೆಡುಕುಗಳು ಉಂಟಾಗದಂತೆ ಸ್ವಾಮಿ ಅವರೆಲ್ಲರನ್ನು ಕಾದು ರಕ್ಷಿಸರಿ ಸ್ವಾಮಿ. ಅಪ್ಪ ತಂದೆಯವರು ಸಾರುವಂತ ವಾಕ್ಯಗಳು ಸ್ವಾಮಿ ಜೀವಂತವಾದುದಲ್ಲವೇ ಸ್ವಾಮಿ. ಆ ಜೀವಂತ ವಾಕ್ಯಗಳನ್ನು ಪ್ರತಿಯೊಬ್ಬರು ಕೇಳಿಸಿಕೊಳ್ಳುವಾಗ ಆ ವಾಕ್ಯದ ಪ್ರಕಾರ ಜೀವಿಸುವಂತ ಮಕ್ಕಳನ್ನಾಗಿ ಯಾರ್ಯಾರು ಕೇಳಿಸಿಕೊಳ್ಳುತ್ತಾರೆ ಸ್ವಾಮಿ ಅವರೆಲ್ಲರೂ ಮನ ಪರಿವರ್ತನೆ ಹೊಂದಿ ಸ್ವಾಮಿ ಆ ಜೀವವುಳ್ಳ ವಾಕ್ಯದ ಪ್ರಕಾರ ಜೀವಿಸುವಂತ ಮಕ್ಕಳನ್ನಾಗಿ ಪ್ರತಿಯೊಬ್ಬರನ್ನು ಮಾರ್ಪಡಿಸು ರಾಜ. ಅಪ್ಪ ತಂದೆ, ಅವರ ನಾಲಿಗೆಗಳನ್ನು ಸ್ವಾಮಿ ಆಶೀರ್ವದಿಸು ರಾಜ. ಅವರಿಗೆ ಬೇಕಾದಂತ ಪ್ರತಿಯೊಂದು ವರದಾನಗಳನ್ನು ನೀಡಿ ಆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಎಂದು ಪಿತಾ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್. 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 ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಗೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆಯೇ, ಕಳೆದ ದಿನದಲ್ಲಿ ನಮ್ಮನ್ನು ಕಾಪಾಡಿ ಈ ಮತ್ತೊಂದು ಹೊಸ ದಿನವನ್ನು ನೋಡುವ ಭಾಗ್ಯವನ್ನು ಕರುಣಿಸಿದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆಯೇ, ಈ ಜಾವದಲ್ಲಿ ಎಲ್ಲಾ ಶುಶ್ರೂಷಕರನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆಯೇ, ಎಷ್ಟೋ ಶುಶ್ರೂಷಕರು ನಿಮ್ಮ ಶುಭ ಸಂದೇಶವನ್ನು ಸಾರುತ್ತಿರುವಾಗ ಎಷ್ಟೋ ನೋವುಗಳು, ವೇದನೆಗಳು, ಅಪವಾದ, ದೂಷಣೆ, ನಿಂದನೆಗಳು ಸ್ವಾಮಿ. ಇದರಿಂದಾಗಿ ಎಷ್ಟೋ ಶುಶ್ರೂಷಕರು ನೊಂದು ಹೋಗಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ನಿಮ್ಮ ಮಹಿಮೆಗಾಗಿ ಶ್ರಮಿಸುತ್ತಿರುವ ಮಕ್ಕಳು ಸ್ವಾಮಿ, ಇವರೆಲ್ಲರಿಗೂ ನಿಮ್ಮ ಶಾಂತಿ ಸಮಾಧಾನವನ್ನು ನೀಡಿರಿ ಸ್ವಾಮಿ. ಅಪ್ಪ ತಂದೆಯೇ, ಎಷ್ಟೋ ಶುಶ್ರೂಷಕರು ಹಲವಾರು ತರದ ಸಮಸ್ಯೆಯಲ್ಲಿದ್ದಾರೆ ಸ್ವಾಮಿ. ಒಂದೊತ್ತು ಊಟಕ್ಕೂ ಕಷ್ಟಪಡುವವರಿದ್ದಾರೆ ಸ್ವಾಮಿ. ಎಷ್ಟೋ ಶುಶ್ರೂಷಕರಿಗೆ ಇರಲು ಒಂದು ಮನೆ ಇಲ್ಲ ಸ್ವಾಮಿ. ಅಪ್ಪ ತಂದೆಯೇ, ಈ ಎಲ್ಲ ಶುಶ್ರೂಷಕರ ಮೇಲೆ ನಿಮ್ಮ ಕರುಣೆಯು ಸುರಿಯಲ್ಪಡಲಿ ಸ್ವಾಮಿ. ಶುಭ ಸಂದೇಶವನ್ನು ಸಾರುತ್ತಿರುವಾಗ ಜನರಿಂದ ಎಷ್ಟೋ ಜನರು ಅಡಚಣೆಗಳನ್ನು ಮಾಡುತ್ತಿದ್ದಾರೆ ಸ್ವಾಮಿ. ಶುಭ ಸಂದೇಶ ಸಾರದಂತೆ ತಡೆ ಹಿಡಿಯುತ್ತಾರೆ ಸ್ವಾಮಿ. ಹಲವಾರು ತರದ ಹಿಂಸೆಗೆ ಗುರಿಪಡಿಸುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಇವರೆಲ್ಲರನ್ನು, ಈ ಎಲ್ಲ ಶುಶ್ರೂಷಕರನ್ನು ನಿಮ್ಮ ನಾಮದಲ್ಲಿ ಬಲಪಡಿಸಿರಿ ಸ್ವಾಮಿ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿರಿ ಸ್ವಾಮಿ. ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ, ಬ್ರದರ್ ಜಾರಿಯವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ.
ಅವರಲ್ಲಿರುವ ಎಲ್ಲ ನೋವು, ವೇದನೆಗಳು, ಆಂತರಿಕ ಗಾಯಗಳನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿದೆ ಸ್ವಾಮಿ. ಈ ಲೋಕದ ಕಟ್ಟ ಕಡೆಯವರೆಗೂ ನಿಮ್ಮ ಶುಭ ಸಂದೇಶವನ್ನು ಸಾರಲು ಬೇಕಾದ ಜ್ಞಾನ ವಿವೇಕವನ್ನು ಅವರಿಗೆ ಕರುಣಿಸಿರಿ ಸ್ವಾಮಿ. ಸದಾ ನಿಮಗಾಗಿ ಆತೊರೆಯುವ ಹಂಬಲಿಸುವ ಮಗನನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿರಿ ಸ್ವಾಮಿ. ನಿಮ್ಮ ಜೀವವುಳ್ಳ ವಾಕ್ಯವನ್ನು ಸಾರುತ್ತಿರುವಾಗ ಅದರಿಂದಾಗಿ ಎಷ್ಟೋ ಆತ್ಮಗಳು ರಕ್ಷಣೆ ಹೊಂದುವಂತೆ ಮಾಡಿರೆಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಇಡೀ ವಿಶ್ವದಲ್ಲಿ ಶುಭ ಸಂದೇಶ ಸಾರುವವರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ಯೇಸುವೆ, ಶುಭ ಸಂದೇಶ ಸಾರುವವರು ಸ್ವಾಮಿ ಯಾಜಕರಾಗಿರುತ್ತಾರೆ, ಕನ್ಯಾಸ್ತ್ರೀಯರಾಗಿರುತ್ತಾರೆ ಸ್ವಾಮಿ. ಸಾಮಾನ್ಯ ಜನರು ಸಹ ಶುಭ ಸಂದೇಶವನ್ನು ಸಾರುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಪ್ರಬೋಧಕರು ಸ್ವಾಮಿ, ಎಷ್ಟೋ ಜನ ಪ್ರಬೋಧಕರಿದ್ದಾರೆ ಸ್ವಾಮಿ. ಪ್ರತಿಯೊಬ್ಬರನ್ನು ಸ್ವಾಮಿ ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅವರನ್ನು ಹೇರಾಳವಾಗಿ ಆಶೀರ್ವದಿಸುತ್ತಲೇ ತಂದೆ, ಅವರಲ್ಲಿ ಬುದ್ಧಿ, ಜ್ಞಾನ, ಶಕ್ತಿ, ವಿವೇಕ ಪ್ರತಿಯೊಂದನ್ನು ಹೇರಾಳವಾಗಿ ಕೊಟ್ಟು ಅವರನ್ನು ಆಶೀರ್ವದಿಸುತ್ತಂದೆ. ಇನ್ನು ಹೆಚ್ಚು ಹೆಚ್ಚು ನಿನ್ನ ಶುಭ ಸಂದೇಶವನ್ನು ಸಾರುವಂತೆ ಮಾಡ ಕರುಣಿಸುತ್ತಂದೆ. ಅಪ್ಪ ತಂದೆ, ಇಡೀ ವಿಶ್ವದಲ್ಲಿರುವ ಶುಭ ಸಂದೇಶಕರನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ಅಪ್ಪ ತಂದೆ, ನಮ್ಮ ವಿಚಾರಣೆಯಲ್ಲಿಯೂ ಸಹ ಎಷ್ಟೋ ಜನ ಶುಭ ಸಂದೇಶ ಸಾರುವವರಿದ್ದಾರೆ ಸ್ವಾಮಿ. ಅವರೆಲ್ಲೆಲ್ಲರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅವರನ್ನು ಹೇರಾಳವಾಗಿ ಆಶೀರ್ವದಿಸುತ್ತಂದೆ. ಅಪ್ಪ ಯೇಸುವೆ, ಶುಭ ಸಂದೇಶ ಸಾರುವುದು ಅಷ್ಟು ಸುಲಭವಲ್ಲ ಸ್ವಾಮಿ. ಅಪ್ಪ ತಂದೆ, ಕಷ್ಟಕರ ಕೆಲಸ ಸ್ವಾಮಿ. ಎಷ್ಟೋ ನಿಂದೆ, ಅವಮಾನವನ್ನು ಕೇಳಬೇಕಾಗುತ್ತದೆ ಸ್ವಾಮಿ. ಅಪ್ಪ, ಶುಭ ಸಂದೇಶ ಹಾರಲು ಹೋಗುವಾಗ ಸ್ವಾಮಿ, ಅಪ್ಪ ಜನ ಬಾಯಿಗೆ ಬಂದಾಗಿ ಮಾತನಾಡುತ್ತಾರೆ ಸ್ವಾಮಿ. ಅವರೆಲ್ಲರೂ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡುವಂತಹ ಪರಿಸ್ಥಿತಿಗಳು ಸ್ವಾಮಿ. ಅಪ್ಪ ಯೇಸುವೆ, ಅವೆಲ್ಲವನ್ನು ಸಹಿಸಿಕೊಂಡು ನೀವು ಶುಭ ಸಂದೇಶವನ್ನು ಸಾರುತ್ತಾರಲ್ಲ ಸ್ವಾಮಿ. ಅಂತವರ ಮೇಲೆ ದಯೆ ತೋರು ಸ್ವಾಮಿ. ಅವರನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಜನ ಸ್ವಾಮಿ ಅವರನ್ನು ಹೊಟ್ಟೆ ಕಿಚ್ಚಿಗಾಗಿ ಸ್ವಾಮಿ ಅವರ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನು ಹೊರಿಸುತ್ತಾರೆ ಸ್ವಾಮಿ. ಅಪ್ಪ ಸ್ವಾಮಿ, ಆ ಶುಭ ಸಂದೇಶ ಸಾರುವವರನ್ನು ಸ್ವಾಮಿ ಆ ರೀತಿ ಆ ಕಷ್ಟ, ಆ ನಿಂದನೆ, ಆ ಅವಮಾನಕ್ಕೆ ಒಳಗಾಗದಂತೆ ಸ್ವಾಮಿ ಅವರನ್ನು ನೋಡಿಕೋ ತಂದೆ. ಅಪ್ಪ ಯೇಸುವೆ, ನಿನ್ನ ವಾಕ್ಯವನ್ನು ಸಾರುವಾಗ ತಂದೆ, ಅವರು ಯಾವ ಪರಿಸ್ಥಿತಿಯಲ್ಲಿ ಇರುತ್ತಾರೆಂದು ಯಾರಿಗೂ ತಿಳಿಯದು ಸ್ವಾಮಿ. ಅಪ್ಪ ಯೇಸುವೆ, ಅವರಲ್ಲಿರುವ ಕಷ್ಟ, ನೋವು, ವೇದನೆ, ಬಾಧೆ ಎಲ್ಲವನ್ನು ಬದಿಗಿಟ್ಟು ಸ್ವಾಮಿ ಅವರು ನಿನ್ನ ಶುಭ ಸಂದೇಶವನ್ನು ಸಾರುತ್ತಾ ಅವನ್ನೆಲ್ಲವನ್ನು ಸಹಿಸಿಕೊಂಡು ಸಹ ನಿನ್ನ ಶುಭ ಸಂದೇಶವನ್ನು ಸಾರುತ್ತಾರೆ ಸ್ವಾಮಿ. ಅಂತವರ ಮೇಲೆ ದಯೆ ತೋರು, ಕೃಪೆ ತೋರು. ಅಪ್ಪ ಯೇಸುವೆ, ಪ್ರತಿಯೊಂದು ಶುಭ ಸಂದೇಶಕರು ಸ್ವಾಮಿ ಅವರ ಕುಟುಂಬವನ್ನು ಪಕ್ಕಕ್ಕೆ ಇಡುತ್ತಾರೆ ಸ್ವಾಮಿ. ಅವರ ಕುಟುಂಬದ ಬಗ್ಗೆ ಅವರು ಚಿಂತೆ ಇಲ್ಲದೆ ನಿನ್ನ ಶುಭ ಸಂದೇಶವನ್ನು ಸಾರಲು ಅವರು ಮುಂದೆ ಇರುತ್ತಾರೆ ಸ್ವಾಮಿ. ಅಂತವರು ಆ ಸಮಯದಲ್ಲಿ ಸ್ವಾಮಿ ಅವರ ಕುಟುಂಬದ ಮೇಲೆ, ಅವರ ಮಕ್ಕಳ ಮೇಲೆ, ಅವರ ತಂದೆ ತಾಯಿಗಳ ಮೇಲೆ, ಎಲ್ಲರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ತಂದೆ, ಎಲ್ಲಾ ಶುಭ ಸಂದೇಶಕರನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ವಿಶೇಷವಾಗಿ ತಂದೆ ನಮ್ಮನ್ನು ಆಧ್ಯಾತ್ಮಿಕವಾಗಿ ಮುನ್ನಡೆಸುತ್ತಿರುವ ಬ್ರದರ್ ಅವರನ್ನು ಸಹ ನಿನ್ನ ಪಾದ ಕಮಲಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅವರಲ್ಲಿರುವ ಯೋಚನೆ ಎಲ್ಲವನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಅವರು ಏನು ಮಾಡಬೇಕೆಂದಿದ್ದಾರೋ, ಅವರು ಏನು ಕೈಗೊಳ್ಳಬೇಕೆಂದಿದ್ದಾರೋ ಸ್ವಾಮಿ, ಅವೆಲ್ಲ ಕಾರ್ಯಗಳನ್ನು ಸುಗಮವಾಗಿ ಸ್ವಾಮಿ ಆಶೀರ್ವದಿಸಿ ಅವರನ್ನು ಹೇರಾಳವಾಗಿ ನಿನ್ನ ಕೃಪಾವರದಿಂದ ತುಂಬಿಸು ತಂದೆ. ಅಪ್ಪ ತಂದೆ, ಎಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಅವರಿಗೆ ಕೊಡು ತಂದೆ. ಅಪ್ಪ ತಂದೆ, ಅವರ ಕುಟುಂಬದವರನ್ನು, ಅವರ ಒಡ ಹುಟ್ಟಿದವರನ್ನು, ಅವರ ತಂದೆ ತಾಯಿಯರನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸೆಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯೇ. ಆಮೇಲೆ ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರೈಕರಿಗೆ ಸ್ತೋತ್ರ.
ಪ್ರಭುವೇ, ನಿಮ್ಮ ಅಪರಿಮಿತ ಪ್ರೀತಿಗಾಗಿ ಹಾಗೂ ನಿಮ್ಮ ಕರುಣೆಗಾಗಿ ಕೋಟಿ ಕೋಟಿ ತಂದೆ, ಈ ಸುಪ್ರಭಾತದ ಸಮಯದಲ್ಲಿ ಶುಭ ಸಂದೇಶ ಸಾರುವವರನ್ನು ಯೇಸುವೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ ನಿಮ್ಮ ಶುಭ ಸಂದೇಶ ಸಾರುವ ಎಲ್ಲಾ ಗುರುಗಳನ್ನು, ಎಲ್ಲಾ ಕನ್ಯಾಸ್ತ್ರೀಯರನ್ನು, ಎಲ್ಲಾ ಅಭಿಷಕ್ತರನ್ನು, ಪ್ರಬೋಧಕರನ್ನು, ಬ್ರದರ್ಸ್ಗಳನ್ನು, ಸಿಸ್ಟರ್ಸ್ಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಎಲ್ಲರ ಮೇಲೆ ನಿಮ್ಮ ದೈವಿಕ ಕರುಣೆ ದೇಶದಲ್ಲಿ ಇಳಿದು ಬರಲಿ ಸ್ವಾಮಿ. ಪ್ರಭುವೆ, ಪ್ರತಿಯೊಂದು ಶುಭ ಸಂದೇಶ ಸಾರುವವರು ತನ್ನ ಬಾಳಿನ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದಾರೆ. ವಿಶೇಷವಾಗಿ ಕುಟುಂಬದಲ್ಲಿ ಅಸಮಾಧಾನದ ಮಧ್ಯದಲ್ಲೂ ಅವರ ಆರ್ಥಿಕ ಪರಿಸ್ಥಿತಿಯಲ್ಲೂ ಸ್ವಾಮಿ ನಿಮ್ಮಲ್ಲಿ ತವಕ ಪಡ್ಕೊಂಡು ಪ್ರಭುವೆ ನಿಮ್ಮ ಶುಭ ಸಂದೇಶ ಸಾರುವವರಾಗಿದ್ದಾರೆ. ಇಂಥ ಎಲ್ಲ ಶುಶ್ರೂಷೆ ಮಾಡುವ ಪ್ರತಿಯೊಂದು ಪ್ರಬೋಧಕರನ್ನು, ಅಭಿಷೇಕರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಅವರೆಲ್ಲರ ಮೇಲೆ ಯೇಸುವೆ ನಿಮ್ಮ ಕರುಣೆ ದಯೆ ಇಳಿದು ಬರಲಿ ಸ್ವಾಮಿ. ಪ್ರಭುವೆ, ಅವರ ಏಕಾಂಗಿತನವನ್ನು ನಿವಾರಿಸಿರಿ ಸ್ವಾಮಿ. ಪ್ರಭುವೆ, ನಿಮ್ಮ ವಾಕ್ಯವನ್ನು ಮುರಿದು ಕೊಡುವಾಗ ಪ್ರಭುವೆ ಎಲ್ಲರೂ ಬದಲಾವಣೆ ಆಗಬೇಕೆಂಬ ಅರಿವು ಅವರಿಗಿದ್ದು ಪ್ರಭುವಿನಲ್ಲಿ ಬೇಡುತ್ತಿದ್ದಾರೆ ಸ್ವಾಮಿ. ಪ್ರಭುವೆ, ಅಂತವರ ಮೇಲೆ ಯೇಸುವೆ ನಿಮ್ಮ ಕರುಣೆ ದಯೆ ಇಳಿದು ಬರಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಬಿಸಿಲೆನ್ನದೆ ಮಳೆಯನ್ನದೆ ಪ್ರಭುವೆ ನಿಮ್ಮ ಶುಭ ಸಂದೇಶ ಸಾರುವವರಾಗಿದ್ದಾರೆ. ಪ್ರಭುವೆ, ಅವರ ಬಾಳಿನಲ್ಲಿ ನಾನಾ ರೀತಿಯ ಕಷ್ಟಗಳಿದ್ದರು. ಎಲ್ಲ ಕಷ್ಟಗಳನ್ನು ಮರೆ ಮಾಡಿ ನನ್ನ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರು ಇದ್ದಾರೆ, ಈ ಸೇವೆಗೆ ಕರೆತಿದ್ದಾರೆ ಎನ್ನುವ ಮನೋಭಾವದಿಂದ ಶುಭ ಸಂದೇಶ ಸಾರುವವರಾಗಿದ್ದಾರೆ. ಅವರ ಮೇಲೆ ಯೇಸುವೆ ನಿಮ್ಮ ದೈವಿಕ ಕರುಣೆ ಇಳಿದು ಬರಲೆಂದು ಅವರೆಲ್ಲಾ ಕೆಲಸ ಕಾರ್ಯಗಳಲ್ಲಿ ಶುಭ ಉಂಟಾಗಲಿ. ಅವರು ಹೋಗುವ ಜಾಗಗಳು, ಬರುವ ಜಾಗಗಳು ಎಲ್ಲವೂ ಆಶೀರ್ವಾದಕರವಾಗಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ಪ್ರೀತಿಯ ಒಡೆಯನೇ, ನಮ್ಮನ್ನು ಆಧ್ಯಾತ್ಮಿಕವಾಗಿ ಮುನ್ನಡೆಸುವ ನಮ್ಮ ಬ್ರದರ್ ರೋಸಾರಿಯೋ ಅವರ ಮೇಲೂ ನಿಮ್ಮ ಅಮೃತ ಇಳಿದು ಬರಲಿ ಸ್ವಾಮಿ. ಅವರೆಲ್ಲ ಸೇವಾ ಕಾರ್ಯಗಳನ್ನು, ಅವರೆಲ್ಲ ಅವಶ್ಯಕತೆಗಳನ್ನು, ಅವರೆಲ್ಲ ದುಃಖ ಭಾರಗಳನ್ನು ಎಲ್ಲವೂ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಭುವೆ ನೀವೇ ಅವರ ಜೊತೆಯಲ್ಲಿದ್ದು ಎಲ್ಲಾ ಕಾಲದಲ್ಲೂ ಎಲ್ಲಾ ವೇಳೆಯಲ್ಲೂ ನೀವು ಅವರಿಗೆ ಶುಭವನ್ನು ಉಂಟು ಮಾಡಿ ಅವರನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ನಿಮ್ಮ ಕೃಪಾ ವರದಾನಗಳಿಂದ, ಪವಿತ್ರಾತ್ಮರ ಸತ್ತವರ ದಾನಗಳಿಂದ ತುಂಬಿಸಿರಿ ಎಂದು ನಿಮ್ಮಲ್ಲಿ ವಿನಯದಿಂದ ಬೇಡುತ್ತೇವೆ. ಪರಿಶುದ್ಧ ತಾಯಿ, ಚತುರ್ಥರ ರಾಣಿಯೇ, ಸಕಲ ಸಂತರ ರಾಣಿಯೇ, ಈ ಸುಪ್ರಭಾತದ ಸಮಯದಲ್ಲಿ ಶುಭ ಸಂದೇಶ ಸಾರುವ ಪ್ರತಿಯೊಂದು ಬೋಧಕರನ್ನು, ಪ್ರಬೋಧಕರು ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸುವಾಗ ಎಲ್ಲರಿಗೂ ಅವರವರ ಶುಭ ಸಂದೇಶ ಸಾರುವವರ ಮಧ್ಯದಲ್ಲಿ ಒಳ್ಳೆಯ ಆರೋಗ್ಯ, ಪವಿತ್ರಾತ್ಮರ ಕೃಪಾವರ, ಅವರ ಎಲ್ಲ ಕೆಲಸಗಳ ಶುಭವನ್ನು ಪ್ರಭುವಿನಿಂದಲೇ ಬೇಡಿ ಕರುಣಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ಪಿತನೇ ಸ್ತೋತ್ರ, ಸುತನೇ ಸ್ತೋತ್ರ, ಪವಿತ್ರ ಆತ್ಮನೇ ಸ್ತೋತ್ರ. ಅಪ್ಪ ತಂದೆ, ಶುಭ ಸಂದೇಶ ಸಾರುವವರನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ. ಅಪ್ಪ ತಂದೆ, ಶುಭ ಸಂದೇಶ ಸಾರುವವರ ಮೇಲೆ ಇರುವ ದೂರನ್ನು ನೀವು ಕೇಳಿದ್ದೀರ, ನೋಡಿದ್ದೀರ ತಂದೆ. ಅಪ್ಪ ತಂದೆ, ಅವರ ಮೇಲೆ ದಯವಾಗಿರಿ. ಅಪ್ಪ ತಂದೆ, ಶುಭ ಸಂದೇಶ ಸಾರುವವರಿಗೆ ತಂದೆಯೇ ಯಾವ್ದಾವ್ದರಲ್ಲ ದುಡ್ಡು ಮಾಡುತ್ತಾರೆ, ಅವ್ರ ಹಣವನ್ನು ಗಳಿಸುತ್ತಾರೆ ಅಂತ ಲೆಕ್ಕಿಸುವ ಮನುಷ್ಯರಿದ್ದಾರೆ ತಂದೆಯೇ. ಅಪ್ಪ ತಂದೆಯೇ, ಒಡೆಯನೆ, ಅಪ್ಪ ತಂದೆಯೇ, ಅವರು ಹಣವನ್ನು ಗಳಿಸುವುದು ತಂದೆಯೇ, ಕೂಡಿಟ್ಟುಕೊಳ್ಳುವುದು ನಿಮಗೆ ಗೊತ್ತಿದೆ ಯಾವುದಕ್ಕಾಗಿ ಅಂತ. ಅಪ್ಪ ತಂದೆಯೇ, ಅವರು ಶುಭ ಸಂದೇಶವನ್ನೇ ಸಾರದೆ ತಂದೆಯೇ, ಶುಭ ಸಂದೇಶದ ಜೊತೆಗೆ ರೋಗಿಯನ್ನಾಗಿ ಸಂಧಿಸಬೇಕಾಗಿರುತ್ತದೆ, ಅಂಗವಿಕಲರನ್ನು ನೋಡಿಕೊಳ್ಳಬೇಕಾಗಿರುತ್ತದೆ, ದಾರಿಯಲ್ಲಿ ಕಂಡು ಭಿಕ್ಷುಕನಿಗೆ ಸಹಾಯ ಮಾಡಬೇಕಾಗಿರುತ್ತದೆ, ಪ್ರಯಾಣಕ್ಕೆ ಬಳಸಿಕೊಳ್ಳಬೇಕಾಗಿರುತ್ತದೆ. ಅಪ್ಪ ತಂದೆಯೇ, ಒಡೆಯ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಸಾರಬೇಕಾಗಿರುತ್ತದೆ. ಅಪ್ಪ ತಂದೆಯೇ, ಒಡೆಯನೆ, ತಂದೆ ಅವರ ಮಕ್ಕಳು, ಅವರ ಹೆಂಡತಿಯನ್ನು, ಅವರ ಕುಟುಂಬವನ್ನು ನೋಡಿಕೊಳ್ಳಬೇಕಾಗಿರುತ್ತದೆ. ಅಪ್ಪ ತಂದೆಯೇ, ಒಡೆಯನೆ, ಅದಾಗಿ ತಂದೆಯೇ, ಒಡೆಯನೆ, ಅವರಿಗೆ ಹಣವನ್ನು ಬೇಕಾಗಿರುತ್ತದೆ. ಅಪ್ಪ ತಂದೆ, ಕೊಡುವವರು ಒಳ್ಳೆಯ ಮನುಷ್ಯನಲ್ಲಿ ಕೊಡುವಂತೆ ಆಗಲಿ, ಅವರಿಗೆ ಸಹಾಯ ದಾನ ಮಾಡುವಂತೆ ಆಗಲಿ. ಅಪ್ಪ ತಂದೆ, ಕೊಟ್ಟ ಕೈಗಳನ್ನು ಆಶೀರ್ವದಿಸುವವರು ನೀವು, ಅವರನ್ನು ಮೇಲಕ್ಕೆತ್ತುವವರು ನೀವು.
ಅವರನ್ನು ಸಫಲಗೊಳಿಸುವವರು ನೀವು. ಕೊಟ್ಟಾಗ ಅವರು ಇನ್ನೊಬ್ಬರ ಸಂಗಡ ಹೇಳಿಕೊಳ್ಳದಂತೆ ಇರಲಿ ಅಪ್ಪ ತಂದೆಯೇ. ಇನ್ನೊಬ್ಬರ ಮಾತನ್ನು ಕೇಳಿ ಅವರು ಕೊಡೋದನ್ನು ನಿಲ್ಲಿಸಿ ಅವರಿಗೆ ಅವರು ವ್ಯರ್ಥ ಮಾಡಿಕೊಳ್ಳದಂತೆ ಇರಲಿ ಅಪ್ಪ ತಂದೆ. ಎಷ್ಟು ಒಡೆಯನೆ ಕೊಟ್ಟಾಗ ಮನಪೂರ್ವವಾಗಿ ಸಂಪೂರ್ಣವಾಗಿ ಕೊಡುವಂತೆ ಆಗಲಿ, ದೇವರಲ್ಲಿ ಆಶೀರ್ವಾದ ಪಡೆಯುವಂತೆ ಆಗಲಿ ಅಪ್ಪ ತಂದೆ. ಅವರನ್ನು ಸಫಲಗೊಳಿಸುವವರು ನೀವು ಅಪ್ಪ ತಂದೆ ಒಡೆಯನೆ. ಶುಭ ಸಂದೇಶವನ್ನು ನಡೆಸಬೇಕಾದರೆ ಅಪ್ಪ ತಂದೆಯೇ, ಅವರು ತಂದೆಯೇ ಒಳಗೆ ಮೇಲೆ ಮಾತ್ರ ಸಾರುವುದಕ್ಕೆ ಆಗುದಿಲ್ಲ ತಂದೆಯೇ, ಒಳಗಿಂದ ಸಾರಬೇಕಾಗಿರ್ತದೆ, ಒಳ ಮನಸ್ಸಿನಿಂದ ಸಾರಬೇಕಾಗಿರ್ತದೆ ತಂದೆಯೇ ಅಪ್ಪ ತಂದೆಯೇ. ಅದು ನಿಮ್ಮ ಆಲೋಚನೆಯಿಂದ ಅವರು ಸಾರಬೇಕಾಗಿರ್ತದೆ. ಆವಾಗ ತಂದೆಯೇ ಯಾವ ಕೆಲಸವನ್ನು ಅವ್ರ ಕೈಯಲ್ಲಿ ಮಾಡುವುದಕ್ಕೆ ಸಾಧ್ಯವಿರೋದಿಲ್ಲ ತಂದೆಯೇ. ಯಾಕೆಂದರೆ ನೀವು ಆ ಕೆಲಸ ಸಮಯವೆಲ್ಲ ಶುಭ ಸಂದೇಶಕ್ಕೆ ಕೊಡಬೇಕಾಗಿರ್ತದೆ ತಂದೆ. ಅದಾಗಿ ಅಪ್ಪ ತಂದೆಯೇ ಅವರಿಗೆ ದುಡ್ಡಿನ ಕೊರತೆ ಇರುತ್ತದೆ, ಹಣದ ಸಹಾಯ ಬೇಕಾಗಿರ್ತದೆ. ಕೊಡುವ ಕೈಗಳನ್ನು ಆಶೀರ್ವದಿಸಿ ಕೊಡುವವರು ಇನ್ನೂ ಹೆಚ್ಚಾಗಿ ಅವರಿಗೆ ಕೊಡುವಂತೆ, ಅವರಿಗೆ ಸಹಾಯ ಮಾಡುವಂತೆ, ಅವರನ್ನು ಕೊಡುವ ಕೈಗಳನ್ನು ಆಶೀರ್ವದಿಸಿರಿ, ಕರುಣೆ ತೋರಿ, ದಯ ತೋರಿ ಅಪ್ಪ ತಂದೆ. ಎಷ್ಟೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೀನಿ ಸ್ವರ್ಗದಲ್ಲಿರುವ ನನ್ನ ತಂದೆಯೇ, ಆಮೇಲೆ. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 128ನೇ ಅಧ್ಯಾಯ 2ನೇ ವಾಕ್ಯ. ನೀನು ಧನ್ಯನು, ನಿನಗೂ ಶುಭವಿರುವುದು. ರೋಮ 8ನೇ ಅಧ್ಯಾಯ 26ನೇ ವಾಕ್ಯ. ಪವಿತ್ರಾತ್ಮರು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 16ನೇ ವಾಕ್ಯ. ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ. ಫಿಲಿಪ್ಪಿ 4ನೇ ಅಧ್ಯಾಯ 19ನೇ ವಾಕ್ಯ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಯೋಹಾನ 6ನೇ ಅಧ್ಯಾಯ 48ನೇ ವಾಕ್ಯ. ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಇಬ್ರಿಯ 4ನೇ ಅಧ್ಯಾಯ 12ನೇ ವಾಕ್ಯ. ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಈ ಬಾಯಿ ಕತ್ತಿಗಿಂತಲೂ ಹರಿತವಾದುದು. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. ದೇವರ ಪುತ್ರನಾದ ಯೇಸುವಿನ ರಕ್ತವು ನಮ್ಮನ್ನು ಎಲ್ಲಾ ಪಾಪದಿಂದಲೂ ಶುದ್ಧಗೊಳಿಸುತ್ತದೆ. ಪ್ರಭುವಿನ ವಾಕ್ಯ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ಯೋಗ್ಯತೆಯ ಅಯೋಗ್ಯತೆಗಳನ್ನು ಅರ್ಥೈಸುವ ನನ್ನ ದೇವರೇ, ನಿಮ್ಮ ಗುಡಾರದಲ್ಲಿ ನಾನು ಬಿಡಾರ ಮಾಡಲು ನನ್ನನ್ನು ಅನುಗ್ರಹಿಸಿರಿ. ನನ್ನೊಳಗಿರುವ ಕೆಟ್ಟದನ್ನು ತೆಗೆದುಹಾಕಿ ಕೇವಲ ಮಾನವ ನಿರ್ಮಿತ ಸಂಪ್ರದಾಯಗಳಿಗೆ ಗುಲಾಮನಾಗಿರದೆ ನಿಮ್ಮ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುವ ಕೃಪೆಯನ್ನು ಕರುಣಿಸಿರಿ. ನನ್ನಲ್ಲಿರುವ ಕೋಪ, ಅವಿಧೇಯತೆ, ಅಹಂಕಾರ, ಸುಳ್ಳು, ಅನೈತಿಕತೆ, ದೂಷಣೆ ಹಾಗೂ ಇನ್ನಿತರ ಸ್ವಭಾವಗಳನ್ನು ತೆಗೆದುಹಾಕಿ ನಿಮ್ಮ ದೈವಿ ರಾಜ್ಯಕ್ಕಾಗಿ ಹಸಿದು ಆತುರೆಯುವಂತೆ ಮಾಡಿರಿ. ಬಾಯಿಯ ಮಾತಿನಿಂದ ಮನ್ನಣೆಯನ್ನು ಕೊಡದೆ, ಕೇವಲ ಸ್ವಾರ್ಥದಿಂದ ಪ್ರೀತಿಸದೆ, ಪ್ರತಿಯೊಬ್ಬರಲ್ಲಿಯೂ ನಿಮ್ಮ ಪ್ರೀತಿಯನ್ನು ಕಂಡು ನಾ ಜೀವಿಸಲು ಅನುಗ್ರಹಿಸಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಯಲ್ಲಿ ಪ್ರಾರ್ಥಿಸೋಣ. ಶುಭ ಸಂದೇಶ ಸಾರುವವರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ನಾವು ವಿನಯಿಸೋಣ. ಬೇರೊಬ್ಬ ಶುಭ ಸಂದೇಶ ಸಾರುವವನ ಜೀವನ ತುಂಬಾ ಕ್ಲಿಷ್ಟಕರ. ಹೇಳುವವರ ನೋಡುವವರ ಕಣ್ಣಿಗೆ ಅದು ಮನೋಹರ. ಆದರೆ ಒಬ್ಬ ಶುಭ ಸಂದೇಶ ಸಾರುವವನ ಜೀವಿತದಲ್ಲಿ ಬರುವಂತಹ ಹೋರಾಟ, ಅವಮಾನ, ನಿಂದನೆ, ದೂಷಣೆ, ಅವಹೇಳನ ಹೇಳುತ್ತಿರದು. ಇಲ್ಲ ಸಲ್ಲದ ಅಪವಾದಗಳು ಹೇಳುತ್ತಿರದು.
ಆ ಶುಭ ಸಂದೇಶ ಸಾರುವವನ ಜೀವಿತದಲ್ಲಿ ಕ್ಷಣ ಕ್ಷಣಕ್ಕೂ ಮುಳ್ಳುಗಳೇ ಇರುತ್ತದೆ. ಸ್ವಂತ ಹೆಂಡತಿ ಗೌರವಿಸುವುದಿಲ್ಲ, ಮಕ್ಕಳು ಗೌರವಿಸುವುದಿಲ್ಲ, ಪತಿ ಗೌರವಿಸುವುದಿಲ್ಲ, ಎತ್ತವರು ಒಡಹುಟ್ಟಿದವರು ಗೌರವಿಸುವುದಿಲ್ಲ, ಮಿತ್ರರು ಎಂದೇಳಿದವರು, ಕೊಡುತ್ತೇನೆ ಎಂದೇಳುವರು, ಕೊಟ್ಟವರು, ಪ್ರೀತಿಸಿದವರು, ಗೌರವಿಸಿದವರು ಎಲ್ಲರೂ ತಿರಸ್ಕರಿಸುತ್ತಾರೆ. ತೋಳುಗಳ ಮಧ್ಯೆ ಕುರಿಗಳನ್ನು ಬಿಟ್ಟಂತೆ ದೇವರೊಬ್ಬ ಶುಶ್ರೂಷಕನನ್ನ ಶುಭ ಸಂದೇಶ ಸಾರನ್ನು ಬಿಟ್ಟಿದ್ದಾರೆ. ಅವನನ್ನ ಬಲಿ ಕೊಡುವನು ದೇವರಿಗೆ ಬಲಿ ಕೊಟ್ಟರೆಂದು ಹೇಳುವಂತ ಸಂದರ್ಭಗಳು ಬರುತ್ತದೆ ಎಂಬುದಾಗಿ ಯೇಸುಸ್ವಾಮಿ ಹೇಳುತ್ತಾರೆ. ಅವರನ್ನ ಹೀನಾಮಾನವಾಗಿ ಹಿಂಸಿಸುವರು, ನ್ಯಾಯ ತೀರ್ಪಿಗೆ ಗುರಿಪಡಿಸುವರು ಎಂಬುದಾಗಿ ಯೇಸುಸ್ವಾಮಿ ಹೇಳುತ್ತಾರೆ. ಚೇಳುಗಳ ಮಧ್ಯೆ, ವಿಷಸರ್ಪಗಳ ಮಧ್ಯೆ ಅವರನ್ನು ಬಿಡುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಅವರ ಅವಮಾನಗಳು ಹೇಳುತ್ತಿರದು, ಅವರ ನೋವುಗಳನ್ನ ಅವರು ಯಾರ ಬಳಿಯೂ ಸಹ ಹೇಳಿಕೊಳ್ಳಲು ಸಹ ಸಾಧ್ಯವಾಗದು. ಅವರ ಹಸಿವು ಒಂದು ಕಡೆ, ಅವರ ಯೋಚನೆಗಳು ಒಂದು ಕಡೆ, ಅವರ ಕುಟುಂಬ ಜೀವಿತ ಒಂದು ಕಡೆ, ಹಣದ ಸಮಸ್ಯೆಗಳು ಇನ್ನೊಂದು ಕಡೆ. ಶುಭ ಸಂದೇಶ ಸಾರುವ ಸಂದರ್ಭಗಳಲ್ಲಿ ಹೋರಾಟ, ವೈರಾಗ್ಯ, ಸೇಡು, ಮತ್ಸರ, ಅನೇಕ ವಿಧವಾದಂತಹ ಅಡಚಣೆಗಳು ಒಬ್ಬ ಶುಭ ಸಂದೇಶ ಸಾರುವವರ ಜೀವಿತದಲ್ಲಿ ಉಲ್ಪಣವಾಗುತ್ತದೆ. ಪ್ರತಿದಿನ ಅವನು ಕೊರಗುತ್ತಲೇ ಇರಬೇಕು, ಪ್ರತಿದಿನ ಅವನ ನೋವಿಗೆ ಈಡಾಗುತ್ತಲೇ ಇರಬೇಕು. ಅವನಿಗೆ ಪ್ರೀತಿ ಎಂಬುದು ಸಿಕ್ಕುವುದಿಲ್ಲ, ಅವನಿಗೆ ನಿಜವಾದ ಆಸರೆ ಎಂಬುದು ಸಿಕ್ಕುವುದಿಲ್ಲ. ಅವನಿಗೆ ಯಾರಿದ್ದರೂ ಸಹ ಯಾರೂ ಇಲ್ಲದೆ ಅನಾಥನಾಗಿರುತ್ತಾನೆ. ಏಕೆಂದರೆ ಅವನೇ ದೇವರಿಗೆ ಒಪ್ಪಿಸಲ್ಪಟ್ಟ ಬಲಿ, ಅವನೇ ದೇವರಿಗೆ ಸಮರ್ಪಿಸಲ್ಪಟ್ಟಂತಹ ಓತ ಕುರಿ. ಹೀಗಿರುವಾಗ ಶುಭ ಸಂದೇಶ ಸಾರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುವುದು ನಮ್ಮೆಲ್ಲರ ಕರ್ತವ್ಯ, ನನ್ನ ಹಾಗೂ ನಿಮ್ಮ ಇಡೀ ಪ್ರಪಂಚದಲ್ಲಿರುವವರ ಕರ್ತವ್ಯ. ಅದರಿಂದ ಒಬ್ಬ ಶುಭ ಸಂದೇಶ ಸಾರುವವನ ಜೀವಿತ ಸುಲಭವಲ್ಲ. ಅವನ ಕೊರತೆಗಳು ಮುಗಿಲಷ್ಟಿರುತ್ತದೆ. ಆದರೆ ಅವನನ್ನು ನಡೆಸುವವರು ದೇವರೇ ಆಗಿರುತ್ತಾರೆ, ಅವನನ್ನು ಪೋಷಿಸುವವರು ದೇವರೇ ಆಗಿರುತ್ತಾರೆ, ಅವನು ಸಾವಿಗೀಡಾದಂತೆ ಸಂರಕ್ಷಿಸುವವರು ದೇವರೇ ಆಗಿರುತ್ತಾರೆ. ಹೌದು ಪ್ರಿಯರೇ, ಶುಭ ಸಂದೇಶ ಸಾರುವವನ ಜೀವಿತದಲ್ಲಿ ಕೊಡುವ ಕರಗಳು ಮುಂದೆ ಬಂದರೂ ಕೆಲವು ಬಾರಿ ಕೊಡುವ ಕರಗಳನ್ನ ಕಿತ್ತು ಹಾಕುವವರಿದ್ದಾರೆ. ಶುಭ ಸಂದೇಶ ಸಾರುವುದರ ಮೂಲಕವಾಗಿ ಅವನು ಭುಜಿಸಲು, ತನ್ನ ಜೀವಿತವನ್ನು ನಡೆಸಲು, ಶುಶ್ರೂಷೆಗಳನ್ನು ಮಾಡಲು ಅನೇಕ ವಿಧದಲ್ಲಿ ಅವನಿಗೆ ಹಣದ ಕೊರತೆಗಳಿರುತ್ತದೆ. ಆದರೆ ಒಂದೆರಡು ಜನ ಅವನಿಗೆ ಹಣದ ಸಹಾಯವನ್ನು ಮಾಡುವಾಗಲೂ ಆತನನ್ನು ಕುರಿತು ಮಾತನಾಡುವ ಮಾತುಗಳು, ದೂಷಣೆಗಳು, ಅಪವಾದಗಳು ಹೇಳುತ್ತಿರದು. ಆ ಶುಭ ಸಂದೇಶ ಸಾರುವವನ ಜೀವಿತದಲ್ಲಿ ಶಾಂತಿ ಇರುವುದಿಲ್ಲ, ಹೋರಾಟವಿರುತ್ತದೆ. ಯೇಸುಸ್ವಾಮಿ ಹೇಳುತ್ತಾರೆ, ನೀವು ಲೋಕಕ್ಕೆ ಸೇರಿದವರಲ್ಲದ ಕಾರಣ ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷವಿದೆ ಎಂಬುದಾಗಿ. ಅಂದರೆ ಲೋಕದಲ್ಲಿರುವವರು ಯಾರೂ ಸಹ ಅವನನ್ನ ಸ್ವೀಕರಿಸುವುದಿಲ್ಲ, ಸ್ವೀಕರಿಸಿದರೂ ಅದು ಸ್ವಲ್ಪ ಕಾಲ ಮಾತ್ರವೇ. ಅದಕ್ಕಾಗಿ ನಾವು ನೋಡುತ್ತೇವೆ, ಪೂರ್ವ ಪ್ರವಾದಿಗಳನ್ನ, ಪ್ರೇಷಿತರನ್ನ, ಸಂತರುಗಳನ್ನ, ರಕ್ತಸಾಕ್ಷಿಗಳನ್ನ ನಾವು ನೋಡುತ್ತೇವೆ, ಯೇಸುವಿಗಾಗಿಯೇ ಸಾಯುವವರು. ಆದ್ದರಿಂದ ಎಲ್ಲ ಶುಶ್ರೂಷಕರಿಗಾಗಿ ಬಲದಿಂದ ಪ್ರಾರ್ಥಿಸಿರಿ. ನಿಮ್ಮ ದಾಸನಾಗಿರುವ ನನಗಾಗಿಯೂ ಸಹ ಪ್ರಾರ್ಥಿಸಿರಿ. ನನ್ನ ಜೀವಿತದಲ್ಲಿರುವ ಮುಗಿಲೆತ್ತದ ನೋವುಗಳು, ಹೇಳುತ್ತಿರದವುಗಳು ನನಗಾಗಿ ಪ್ರಾರ್ಥಿಸಿರಿ, ನನ್ನಂತಿರುವವರಿಗಾಗಿ ಪ್ರಾರ್ಥಿಸಿ. ಎಲ್ಲ ಶುಭ ಸಂದೇಶಕರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ಜಪಸರನ್ನು ಹಿಡಿದು ನಾವು ಪ್ರಾರ್ಥಿಸುವ.